4, 5, 6, 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ನಾನು ವಿರುದ್ಧ ಪದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿರುದ್ಧ ಪದಗಳು 4, 5, 6, 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಕೇಳುವಂತಹ ಬೇಸಿಕ್ ಆಗಿರುವಂತಹ ವಿರುದ್ಧ ಪದಗಳು ಇವು. ಈ ಒಂದು ವಿಡಿಯೋದಲ್ಲಿ ನೀವು 50ಕ್ಕಿಂತ ಅಧಿಕ ಈ ಬೇಸಿಕ್ ಆಗಿರುವಂತಹ ವಿರುದ್ಧ ಪದಗಳನ್ನು ತಿಳ್ಕೋಬಹುದು. ವಿರುದ್ಧ ಪದಗಳು ಅಂದರೆ ಏನು ಗೊತ್ತಾ? ಒಂದು ಪದಕ್ಕೆ ವಿರುದ್ಧವಾದಂತಹ ಅರ್ಥವನ್ನು ಕೊಡುವಂತಹ ಮತ್ತೊಂದು ಪದ. ವಿರುದ್ಧವಾದ ಪದವನ್ನು ಕೊಡುವಂತಹ ಮತ್ತೊಂದು ಪದಕ್ಕೆ ನಾವು ವಿರುದ್ಧ ಪದ ಅಂತ ಹೇಳ್ತೀವಿ. ಈ ವಿರುದ್ಧ ಪದಗಳನ್ನೇ ಇಂಗ್ಲೀಷಲ್ಲಿ ಅಪೋಸಿಟ್ ವರ್ಡ್ಸ್ ಅಂತ ಹೇಳ್ತೀವಿ. ಬನ್ನಿ ಹಾಗಾದರೆ ಆ ಬೇಸಿಕ್ ಆಗಿರುವಂತಹ ವಿರುದ್ಧ ಪದಗಳು ಯಾವುವು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡ್ತೀನಿ. ಮೊದಲನೇ ಪದ ನೋಡಿ. ಮೊದಲನೇ ಪದ ಹೊಗಳು. ಹೊಗಳು ಅಂದರೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರಲ್ವ, ಆ ಒಂದು ಪದವನ್ನು ನಾವು ಹೊಗಳು ಅಂತ ಹೇಳ್ತೀವಿ. ಅದಕ್ಕೆ ವಿರುದ್ಧವಾದ ಪದ ತೆಗಳು ಅನ್ನುವಂತಹದ್ದು ಅರ್ಥ. ಡಿಸ್ಕರೇಜ್ ಮಾಡುವಂತಹದ್ದು, ಇದು ಅಪ್ರಿಷಿಯೇಟ್ ಮಾಡುವಂತಹದ್ದು, ಇದು ಡಿಸ್ಕರೇಜ್ ಮಾಡುವಂತಹದ್ದು. ಹೊಗಳು, ತೆಗಳು. ಧೈರ್ಯ ವಿರುದ್ಧ ಪದ ಅಧೈರ್ಯ. ಧೈರ್ಯ ಅಂದರೆ ಬ್ರೇವ್ ಆಗಿ ಇರುವಂತಹದ್ದು, ಯಾವುದೇ ಒಂದು ಕಷ್ಟ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರುಗೊಳ್ಳುವಂತಹದ್ದು. ಅದಕ್ಕೆ ಅಧೈರ್ಯ. ಯಾವುದೇ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರುಗೊಳ್ಳೋಕ್ಕೆ ಆಗದೇ ಇರುವಂತಹದ್ದು ಅಧೈರ್ಯ. ಅಂದು. ಅಂದು ಅಂದರೆ ಆವತ್ತು. ವಿರುದ್ಧ ಪದ ಇಂದು. ಬದುಕಿಸು. ಬದುಕಿಸು, ಸಾಯಿಸು ಅನ್ನೋದು ಅರ್ಥ. ಬದುಕಿಸು ಅಂದರೆ ನಾವು ಯಾವುದೇ ಒಬ್ಬ ಪ್ರಾಣಿ, ಪಕ್ಷಿ, ಮನುಷ್ಯ ಯಾವುದೇ ಇರಬಹುದು, ಅವುಗಳನ್ನು ನಾವು ಬದುಕಿಸ್ತೀವಿ. ಆದರೆ ಅದನ್ನು ಸಾಯಿಸುವಂತಹ ಹಕ್ಕು ನಮಗೆ ಇರಲ್ಲ. ಬದುಕಿಸು ವಿರುದ್ಧ ಪದ ಸಾಯಿಸು ಅನ್ನುವಂತಹದ್ದು. ಆಸೆ. ಅದಕ್ಕೆ ವಿರುದ್ಧ ಪದ ನಿರಾಸೆ. ಆಸೆ ಅಂದರೆ ನಾವು ಯಾವುದಾದರೂ ಒಂದು ವಸ್ತು ಅಥವಾ ವಿಷಯದ ಮೇಲೆ ಆಸೆ ಪಡುವಂತಹದ್ದು. ಅದರ ವಿರುದ್ಧ ಪದ ಏನು ಅಂದರೆ ನಿರಾಸೆ ಆಗುವಂತಹದ್ದು. ಇನ್ನು ಉಪಕಾರ ಅಂದರೆ ನಾವು ಬೇರೆಯವರಿಗೆ ಸಹಾಯ ಮಾಡುವಂತಹದ್ದು. ಆದರೆ ಅಪಕಾರ ಅಂದರೆ ಸಹಾಯ ಮಾಡದೆ ಅವರಿಗೆ ತೊಂದರೆಯನ್ನು ಕೊಡುವಂತಹದ್ದು. ನೆಕ್ಸ್ಟು ಎಡ ವಿರುದ್ಧ ಪದ ಬಲ. ನಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಅಂತ. ಎಡ ಅಂದರೆ ನಮ್ಮ ಎಡಗಡೆಗೆ, ಬಲ ಅಂದರೆ ನಮ್ಮ ಬಲಗಡೆಗೆ ವಿರುದ್ಧ ಪದ. ಸಿಹಿ, ಕಹಿ. ವಿಷ, ಅಮೃತ. ವಿಷ, ಅಮೃತ. ಪೂರ್ಣ. ಯಾವುದೇ ಒಂದು ವಿಷಯ ಪೂರ್ಣವಾಗಿ ಇರುವಂತಹದ್ದು ವಿರುದ್ಧ ಪದ ಅಪೂರ್ಣ. ಆರೋಗ್ಯ, ಆರೋಗ್ಯವಂತ ವ್ಯಕ್ತಿ. ವಿರುದ್ಧವಾದ ಪದ ಅನಾರೋಗ್ಯವಂತ ವ್ಯಕ್ತಿ. ಚಿಕ್ಕದು ವಿರುದ್ಧ ಪದ ದೊಡ್ಡದು. ಉದ್ದ ವಿರುದ್ಧ ಪದ ಹೋಗು, ಬಾ. ದೂರ, ಫಾರ್, ಹತ್ತಿರ, ನಿಯರ್. ಜಾಗೃತಿ, ಅಜಾಗೃತಿ. ಜಾಗೃತಿ ಅಂದರೆ ಅವೇರ್ನೆಸ್. ಸಹಜ, ಅಸಹಜ. ನಾರ್ಮಲ್, ಅಬ್ನಾರ್ಮಲ್. ಲಾಭ, ನಷ್ಟ. ಭೀತಿ, ನಿರ್ಭೀತಿ. ಬೇಕು, ಬೇಡ. ಬೆಳಕು, ಕತ್ತಲು. ಕೆಳಗಡೆ, ಮೇಲಗಡೆ. ಹಳು, ನಗು. ಏಳು, ಬೀಳು. ಬೇಡ, ನನಗೆ ಬೇಡ. ಅದಕ್ಕೆ ಅಪೋಸಿಟ್ ಏನು? ನನಗೆ ಬೇಕು. ವಿನಯ. ಅಪೋಸಿಟ್ ಅವಿನಯ. ಹಗಲು, ರಾತ್ರಿ. ನಿಯಮಿತ, ಅನಿಯಮಿತ. ಸಂಕೋಚ, ನಿಸ್ಸಂಕೋಚ. ಸಮೀಪ, ದೂರ. ಸಂತೋಷ, ದುಃಖ. ಕಟ್ಟು, ಬಿಚ್ಚು. ದೊಡ್ಡದು, ಚಿಕ್ಕದು. ಪ್ರೀತಿ, ದ್ವೇಷ. ನೆರಳು. ನೆರಳಿರುವ ಕಡೆ ನಾವು ಹೋಗ್ತೀವಿ. ನೆರಳು, ಶಾಡು. ಬಿಸಿಲು. ಮರೆವು, ಅರಿವು. ಸೋಮಾರಿ, ಚುರುಕು. ಶುಚಿ, ಅಶುಚಿ. ಜಾಣ, ದಡ್ಡ. ರಾತ್ರಿ, ಬೆಳಿಗ್ಗೆ. ಶುದ್ಧ, ಅಶುದ್ಧ. ಆಚೆ, ಒಳಗೆ. ಅಲ್ಲಿ. ಅಲ್ಲಿ ಅಂದರೆ ದೇರ್. ಇಲ್ಲಿ ಅಂದರೆ ಇಯರ್. ಅಲ್ಲಿ ವಿರುದ್ಧ ಪದ ಇಲ್ಲಿ. ಬಡವ ವಿರುದ್ಧ ಪದ ಶ್ರೀಮಂತ. ಬಡವ ಅಂದರೆ ಪೂರ್ ಪೀಪಲ್ ಅಂತ, ಅದಕ್ಕೆ ವಿರುದ್ಧ ಪದ ರಿಚ್ ಪೀಪಲ್. ಹೊಸತು, ನ್ಯೂ. ಹಳೆಯದು, ಓಲ್ಡ್. ಪ್ರತ್ಯಕ್ಷ, ಡೈರೆಕ್ಟಾಗಿ. ಅಪ್ರತ್ಯಕ್ಷ, ಇಂಡೈರೆಕ್ಟಾಗಿ. ಲಕ್ಷ್ಯ, ಅಲಕ್ಷ್ಯ. ಲಕ್ಷ್ಯ ಅಂದರೆ ಗಮನವಿಟ್ಟು, ಅಲಕ್ಷ್ಯ ಅಂದರೆ ಗಮನ ಕೊಡದೆ ಅಂತ. ಗಟ್ಟಿ, ಹಾರ್ಡಾಗಿರುವಂತಹದ್ದು. ಮೆದು, ಮೃದುವಾಗಿರುವಂತಹದ್ದು. ಇನ್ನು
ಏರಿಸು ಇಳಿಸು. ಏರಿಸು ಅಂದರೆ ಮೇಲಕ್ಕೆ ಬಾವುಟವನ್ನು ಹಾರಿಸ್ತೀವಿ, ಅದನ್ನು ಆಪೋಸಿಟ್ ಏನು ಅದನ್ನು ಮತ್ತೆ ಕೆಳಗೆ ಇಳಿಸುವಂತಹದ್ದು. ಮೇಲಕ್ಕೆ, ಮೇಲಕ್ಕೆ ಆಕಾಶವನ್ನು ನೋಡ್ತೀವಿ, ಕೆಳಕ್ಕೆ ಭೂಮಿಯನ್ನು ನೋಡ್ತೀವಿ, ಮೇಲಕ್ಕೆ ಕೆಳಕ್ಕೆ. ಸ್ವದೇಶಿ ಅಂದರೆ ನಮ್ಮ ದೇಶದ, ವಿದೇಶಿ ಅಂದರೆ ಬೇರೆ ದೇಶದ. ಸ್ವದೇಶಿಗೆ ವಿರುದ್ಧ ಪದ ವಿದೇಶಿ. ಸಾಕು, ಸಾಕು ಅಂದರೆ ಇನಫ್, ಅದಕ್ಕೆ ವಿರುದ್ಧ ಪದ ಬೇಕು, ಐ ವಾಂಟ್ ಅಂತ. ಹಿಂದೆ, ಹಿಂದೆ, ಹಿಂದೆ ಅಂದರೆ ಬ್ಯಾಕ್, ಮುಂದೆ ಅಂದರೆ ಫ್ರಂಟ್, ಹಿಂದೆ ಮುಂದೆ. ಆಗ ಯಾವಾಗೂ ಆಗಿರುವಂತಹದ್ದು, ಈಗ ನೌ ಅಂತ. ಮೇಲೆ ಟಾಪ್, ಕೆಳಗೆ ಬಾಟಮ್. ಉತ್ತರ ಆನ್ಸರ್, ಆಪೋಸಿಟ್ ಪ್ರಶ್ನೆ. ನೆಕ್ಸ್ಟು ರೋಗಿ ನಿರೋಗಿ.